ಶಾಸ್ತ್ರಿಗಳೇ, ಚಂಪಾಷಷ್ಠಿಯ ಈ ದಿನ ಸುಬ್ರಹ್ಮಣ್ಯನನ್ನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ರೆ. ಆದರೆ ಸಾಕಷ್ಟು ಜನಕ್ಕೆ ಚಂಪಾಷಷ್ಠಿ ಬಗ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ತಯಾರಿಗಳು ಸಹ ಆಗಿರೋದಿಲ್ಲ. ಹಾಗಾಗಿ ಸರಳವಾಗಿ ಯಾವ ರೀತಿಯಾಗಿ ಪೂಜಿಸಬಹುದು? ತುಂಬ ಸರಳವಾಗಿ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತೀವಿ. ಈ ದಶ ಮಾಡಬೇಕು ಅಂತಂದರೆ ನೋಡಿಪ್ಪ, ನಿಮಗೆ ಸಂಪಿಗೆ ಹೂವಿಗೆ ಬರ ಇರಲ್ಲ. ಸಾಮಾನ್ಯವಾಗಿ ಸಂಪಿಗೆ ಹೂಗಳನ್ನು ತಗೊಂಡು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಬೆಲ್ಲ, ಸಂಪಿಗೆ ಹೂವು ಬೆಲ್ಲಕ್ಕೂ ಬರ ಇರಲ್ಲ, ಸಾಮಾನ್ಯವಾಗಿ ಸಿಗುತ್ತೆ ಎಲ್ಲ ಕಡೆಗೆ. ಸರಳವಾಗಿ ನಾನು ಹೇಳ್ತಾ ಇದ್ದೀನಿ, ಸಂಪಿಗೆ ಹೂಗಳನ್ನು ಸ್ವಲ್ಪ ಬೆಲ್ಲವನ್ನು ಸ್ವಲ್ಪ ತಗೊಂಡು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟು ಒಂದು ಪ್ರದಕ್ಷಿಣೆ ಹಾಕಿದ್ರೂ ಸಾಕಾಗುತ್ತೆ, ಶ್ರದ್ಧೆ ಭಕ್ತಿ ಸಮೇತವಾಗಿ. ಇದು ಬೇಕು. ಇನ್ನು ಎರಡನೇದಾಗಿ ಯಾವುದಾದ್ರು ಕ್ಷೇತ್ರ ದರ್ಶನ. ನಮ್ಮ ಬೆಂಗಳೂರಲ್ಲಂತೂ ಸಾಕಷ್ಟು ಸುಬ್ರಹ್ಮಣ್ಯ ಸನ್ನಿಧಾನಗಳಿದ್ದಾವೆ. ಆ ಕಡೆ ಭಾಗದ ಮುಕ್ತಿನಾಗ ಕ್ಷೇತ್ರದಿಂದ ಹಿಡಿದು ಈತ ಮಧ್ಯಪ್ರದೇಶದ ನಮ್ಮ ಕುಮಾರ ಪಾರ್ಕ್ ಬಳಿ ಇರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರ, ಈತ ಏನು ವಿ ಪುರಮಲ್ಲಿರ್ತಕ್ಕಂಥ ಎಷ್ಟು ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಆ ಸನ್ನಿಧಾನಕ್ಕೆ ಹೋದರೆ ಸಾಕು. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಇದ್ದಾವೆ. ಅಕಸ್ಮಾತ್ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮೂರಲ್ಲಿ ಇಲ್ಲಪ್ಪ, ನಾನು ಪೂಜೆ ಮಾಡಬೇಕು, ಏನು ಮಾಡೋದು? ನಾಗರ ಕಟ್ಟೆ ಇರುತ್ತೆ, ಅಶ್ವತ್ಥ ಕಟ್ಟೆ ಅಂತೂ ಇದ್ದೇ ಇರುತ್ತೆ. ಆ ನಾಗರ ಕಟ್ಟೆಗೆ ಹೋಗಿ, ಹುತ್ತ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಹುತ್ತಕ್ಕೆ ಹೋಗಿ ದಿವಸ ಒಂದು ಹಾಲು, ಒಂದು 2 ಉದ್ಧರಣೆ ಹಾಲು ತನಿ ಎರೆದು ಬಂದರೆ, ನಾನಾಗಲೇ ಹೇಳಿದ ಹಾಗೆ ತಂಬಿಟ್ಟಿನಿಂದ ಮಾಡ್ತಕ್ಕಂಥದ್ದು, ಚಿಗಳಿ ತಂಬಿಟ್ಟು, ಇಂಥದ್ದು ಯಾವುದಾದ್ರು ನೈವೇದ್ಯ ಮಾಡಿ, ಬಾಳೆಹಣ್ಣು ನೈವೇದ್ಯ ಮಾಡಿ, ಎಳನೀರು ನೋಡಿ, ಎಳನೀರನ್ನ ನೈವೇದ್ಯ ಮಾಡಿ ಅದನ್ನೇ ತೀರ್ಥ ಅಂತ ತೊಗೊಂಡ್ರೂ ಸಾಕಾಗ್ಬಿಡುತ್ತೆ. ಹೇಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಬೇಕು ಅನ್ನೋ ಮನಸ್ಸು ಬಹಳ ಮುಖ್ಯ. ಮನಸ್ಸಿದ್ರೆ ನಾವು ಯಾವುದೋ ಒಂದು ಮಾರ್ಗ ಹುಡ್ಕೋತೀವಿ. ಎಳನೀರಿಗಿನ ಬರ, ಎಳನೀರು ತೊಗೊಂಡೋಗಿ ಸಮರ್ಪಣೆ ಮಾಡಿದೆ, ಎಳಗಿನ ಅಭಿಷೇಕ ಮಾಡಿಸಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಹುತ್ತಕ್ಕೆ ಹೋಗಿ ಒಂದು ಉದ್ಧರಣೆ ಹಾಲು ಸಮರ್ಪಣೆ ಮಾಡಿ, ಅರಿಶಿನ ಸ್ವಲ್ಪ ಅಲಂಕಾರ ಮಾಡಿ ನಮಸ್ಕಾರ ಹಾಕಿದ್ರೂ ಸಾಕಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಹಲವು ರೀತಿಯಲ್ಲಿ ಯಾವುದು ಪೂಜೆಯನ್ನು ಸಲ್ಲಿಸಬಹುದು ಸರಳವಾಗಿ. ನಾನು ಈಗ ಹೇಳಿದ ಹಾಗೆ ಹುತ್ತದ ಪೂಜೆಯಂತೂ ಸಹಜವಾಗಿ ನೀವು ಮಾಡಲಿಕ್ಕೆ ಅವಕಾಶ ಇದೆ, ಈ ರೀತಿಯಲ್ಲಿ ಮಾಡಬಹುದು. ಸರಿ ಶಾಸ್ತ್ರಿಗಳ, ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇರುತ್ತೆ, ನಾವೇನು ಮಾಡಬೇಕು ವಿದ್ಯೆಯನ್ನು ಒಲಿಸ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡೋದ್ರ ಮೂಲಕ ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ? ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಒಂದು ಜೇನು ಬಾಟಲ್ ತೊಗೊಂಡು ಹೋಗಿ, ಜೇನನ್ನು ಅಭಿಷೇಕ ಮಾಡಿಸಿ, ಜೇನು ಹಾಗೂ ರಸಬಾಳೆ ಆದರೆ ತುಂಬ ಒಳ್ಳೆಯದು. ಅಭಿಷೇಕ ಮಾಡಿಸಿ ಅದನ್ನು ಜೇನುತುಪ್ಪ ತಂದಿಟ್ಕೊಂಡು ಮನೆಯಲ್ಲಿ ಪ್ರತಿ ದಿವಸ ಒಂದು ಅರ್ಧ ಸ್ಪೂನ್ ಜೇನನ್ನು ತಿಂತಾ ಇದ್ದರೆ ಬುದ್ಧಿ ಚುರುಕಾಗುತ್ತೆ. ಸುಬ್ರಹ್ಮಣ್ಯನ ಅನುಗ್ರಹದಿಂದ, ಸುಬ್ರಹ್ಮಣ್ಯ ಪ್ರಸಾದ ಅದು, ಬರೀ ಜೇನಲ್ಲ, ಜೇನನ್ನು ನೀವು ನೈವೇದ್ಯ ಮಾಡಿಬಿಟ್ರೆ ಅದು ಸುಬ್ರಹ್ಮಣ್ಯನ ವರ, ಸುಬ್ರಹ್ಮಣ್ಯನ ಪ್ರಸಾದ ಅನ್ನಿಸ್ಕೊಳ್ಳುತ್ತೆ. ಅದನ್ನು ನೀವು ತಿಂದರೆ ಸುಬ್ರಹ್ಮಣ್ಯನ ಕೃಪೆ ಆಗಿಬಿಡುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಚಂಪಾಷಷ್ಠಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಯಾಕೆ ಇವತ್ತು ಮಾಡಬೇಕು, ಅನುಗ್ರಹ ಯಾವ ರೀತಿಯಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.